ಗೊತ್ತಿದೆ ಕೆಲವರಿಗೆ ಬಹಳ ಭಯ ಆಗುತ್ತೆ, ಎಷ್ಟೋ ಜನ ನಿಮ್ ಬಗ್ಗೆ ಆಡ್ಕೊತಿರ್ತಾರೆ. ಈಗ ನೋಡಿ, ನೀವು ಯಾವ ಸರ್ಟಿಫಿಕೇಟ್ ತಗೊಳಕ್ ಹೋಗ್ಬೇಡಿ. ಎಲ್ಲರೂ ಏನ್ ಗೊತ್ತಾ, ಯೋಚನೆ ಬೇರೆ ಬೇರೆ ಇದೆ. ನೀವು ಅನ್ಕೋತಿರಲ್ಲ ಇವ್ರ ಹತ್ರ ಹೋದ್ರೆ ನಂಗೆ ಸೊಲ್ಯೂಷನ್ ಸಿಗುತ್ತೆ, ಇವ್ರ ಹತ್ರ ನಂಗೆ ಹೋದ್ರೆ ಸೊಲ್ಯೂಷನ್ ಸಿಗುತ್ತೆ. ನಿಮ್ಗೆ ಸೊಲ್ಯೂಷನ್ ಗಿಂತ ಜಾಸ್ತಿ ಅವ್ರ ಮಾತುಗಳಿಂದ ಡಿಸ್ಟರ್ಬ್ ಜಾಸ್ತಿ ಆಗ್ತೀರಾ ನೀವು. ಆಯ್ತಾ? ಯಾರು ಪಂಡಿತರಲ್ಲ, ಯಾರಿಗೂ ನಿಮ್ಮ ಭವಿಷ್ಯ ಗೊತ್ತಿಲ್ಲ. ಹೋಗಿ ಅವ್ರವ್ರ ಹತ್ರ ಹೋಗಿ ಏನಾರು ಹೆಂಗೆ ಕೇಳ್ಬೇಡಿ. ಅದೇ ನೀವು ಮಾಡೋ ದೊಡ್ಡ ತಪ್ಪು. ನೀವ್ ಅನ್ಕೊಂಡ್ರೆ ಇವ್ರ ಹತ್ರ ಹೋದಾಗ ಆಮೇಲೆ ಅದು ಬಹಳ ಏನೋ ಡಿಸ್ಟರ್ಬ್ ಇದ್ರೆ ಅದಕ್ಕೆ ಜ್ಯೋತಿಷಗಳು ಹುಟ್ಟಿದ್ದು. ನಾನ್ ಎಲ್ಲಾರು ತಪ್ಪಂತ ಹೇಳಲ್ಲ, ಆಯ್ತಾ? ನಾನು ಅವ್ರ ಬಗ್ಗೆ ಮಾತಾಡೋಲ್ಲ, ಯಾವ ವೃತ್ತಿ ಬಗ್ಗೆನೂ ಮಾತಾಡೋಲ್ಲ. ಕೆಲವೊಬ್ರು ನೋಡ್ರಿ, ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರವರೇ ಸ್ವಾಮೀಜಿ ಆಗಿರ್ತಾರೆ, ಅವ್ರವ್ರ ಜ್ಯೋತಿಷ ಆಗಿರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನಮ್ಗೆ ಏನೋ ಸೊಲ್ಯೂಷನ್ ಸಿಗುತ್ತೆ ಅಂತ. ನಿಮ್ಮ ಈ ಭಯನೇ ಬೇರೆಯವ್ರಿಗೆ ಅದು ಬಂಡವಾಳ ಆಗಿದ್ದು. ನೀವೇನು ಹೆದರ್ತಿರಲ್ಲ, ಅದರಿಂದನೇ ಅವ್ರು ದುಡ್ಡು ಮಾಡ್ತಾ ಇರೋದು. ಸೊ ಡಾಕ್ಟರ್ಸ್ ನೋಡಿ, ಆಲ್ಮೋಸ್ಟ್ ನಾ ಎಲ್ಲಾರು ಅಂತ ಹೇಳ್ತಿಲ್ಲ, ಕೆಲವರು ಅಷ್ಟೇ. ಅವ್ರು ಹೆದರ್ಸ್ತಾರೆ, ಫಸ್ಟ್ ಹೆದರ್ಸಿ, ಆಮೇಲೆ ಹೆದರ್ಸಿದ್ಮೇಲೆ ನೀವು ನೆಕ್ಸ್ಟ್ ಅವ್ರು ಹೇಳ್ದಂಗೆ ಕೇಳ್ತೀರಾ. ನೆಕ್ಸ್ಟ್ ಹಿಂಗಾಗುತ್ತೆ ಅಂತ. ಆ ಭಯನೇ ನಿಮ್ನ ಡಿಸ್ಟರ್ಬ್ ಮಾಡೋದು. ಅದಕ್ಕೆ ಒಂದ್ ನೆನ್ಪಿಟ್ಕೊಳ್ಳಿ, ಯಾರ ಹತ್ರ ಹೋದ್ರೆ ನಂಗೆ ಸೊಲ್ಯೂಷನ್ ಸಿಗಲ್ಲ, ನನ್ನ ಒಳಗೆ ಇದೆ. ಸೊ ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ, ಡೈಲಿ 10 ನಿಮಿಷ ನಿಮ್ ಜೊತೆ ಮಾತಾಡ್ಕೊಳ್ಳಿ. ನಿಮ್ಗೆ ಹೇಳ್ರಿ, ಆಯ್ತಾ ನಾನು ಮಾಡ್ತೀನಿ, ನನ್ನಿಂದ ಆಗುತ್ತೆ. ನಿಮ್ ಮನಸ್ಸಿಗೆ ಹೇಳ್ತಾ ಇರುತ್ತೆ. ನೀವು ಶಾಂತವಾಗಿ ಕುತ್ಕೊಂಡ್ರೆ ನಿಮ್ ಮನಸ್ಸೇ ನಿಮ್ಗೆಲ್ಲ ಆನ್ಸರ್ ಮಾಡ್ತಾ ಇರುತ್ತೆ, ಹಾರ್ಟೇ ಹೇಳ್ತಾ ಇರುತ್ತೆ. ಓಕೆ, ಫಸ್ಟ್ ಈಗ ನಿಮ್ ಪ್ರಯತ್ನ ನೀವು ಮಾಡಿ, ಇದಾಗಿಲ್ಲ ಇದಕ್ಕಿಂತ ಬೆಸ್ಟ್ ನೀವು ಮಾಡ್ತೀರಾ. ಈ ಮೊದ್ಲಿತ್ತು ಗೌರ್ಮೆಂಟ್ ಜಾಬ್ ಆದ್ರೆ ಅಷ್ಟೇ ನಮ್ ಜೀವನ ಇಲ್ಲ ನಮ್ ಫ್ಯೂಚರ್ ಅಂತ. ಹಂಗಲ್ಲ. ಈಗ ಮನೇಲಿ ಕುತ್ಕೊಂಡೆ ಯೂಟ್ಯೂಬ್ ಇಂದ ದುಡಿತಾ ಇದಾರೆ. ಬೇರೆ ಬೇರೆ ನಿಮ್ನಲ್ಲಿ ಟ್ಯಾಲೆಂಟ್ ಇತ್ತು ಅಂದ್ರೆ ನೀವು ಹೆಂಗಾರು ಬದುಕ್ತೀರಿ. ಆದ್ರೆ ನಾ ಹೇಳೋದು, ಥಿಂಕ್ ಮಾಡಿ. ನೀವ್ ಏನೇ ಮಾಡಿದ್ರು ಥಿಂಕ್ ಮಾಡಿ. ಆ ಥಿಂಕ್ ಐಡಿಯಾ ದುಡ್ಡಿದೆ. ಒಳ್ಳೊಳ್ಳೆ IT ಕಂಪ್ನಿ, ಒಳ್ಳೊಳ್ಳೆ ಕಂಪ್ನಿಗಳು ಈ ಒಳ್ಳೆ ಥಿಂಕ್ ಮಾಡೋರ್ನ ತಂದ್ ಹಾಕ್ತಾರೆ. ಅವ್ರ ಕಂಪ್ನಿ ಗ್ರೋ ಆಗುತ್ತೆ. ಅವ್ರು ನೋಡಿ, ಬಾಸ್ ಯಾವನ ಇರ್ತಾನೆ, ಇವ್ರು ಬೆಳೆಸ್ತಾ ಇರ್ತಾರೆ ಆ ಕಂಪ್ನಿನ. ಸೊ ಅಂತವ್ರಿಗೆ ಒಳ್ಳೆ ಪ್ಯಾಕೇಜ್ ಕೊಡ್ತಾರೆ. ನೀವು ಆ ಕೆಟಗರಿಯಲ್ಲಿ ಸೇರ್ತೀರಾ. ಆಯ್ತಾ? ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಭಯ ಪಡ್ಬೇಡಿ. ಇದು ಎಕ್ಸಾಮ್ ಆಗ್ಲಿಲ್ಲ ಅಂದ್ರೆ ನಂದು ಹೆಂಗೆ, ಆ ಭಯ ಬಿಟ್ಬಿಡಿ. ಎಲ್ಲರಿಗೂ ಕಾಡ್ತಾ ಇರೋ ಭಯನೇ, ಒಂದ್ ವೇಳೆ ನಂದು ಎಕ್ಸಾಮ್ ಆಗ್ಲಿಲ್ಲ ಅಂದ್ರೆ ಮುಂದೆ ಏನು ಅಂತ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಕೊಬೇಡಿ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನೀನು ನಿನ್ನ ಕೆಲಸವನ್ನ ಮಾಡು, ಪ್ರತಿಫಲನ ನನಗೆ ಬಿಟ್ಬಿಡು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ. ಆಯ್ತಾ? ಅದು 100% ಟ್ರೂ. ಓಕೆ, ಸರಿ. ಥ್ಯಾಂಕ್ ಯು. ಟೈಮ್ ಆಯ್ತು. ಹಲೋ ಫ್ರೆಂಡ್ಸ್, ತುಂಬಾ ಜನ ಆಡ್ಕೋತಿದ್ದಾರೆ. ಅವ್ರು ಎಲ್ಲರಿಗೂ ಆನ್ಸರ್ ನಿಮ್ಗೆ ಸಕ್ಸಸ್ ಕೊಡುತ್ತೆ. ನೀವೇನು ಅವ್ರಿಗೆ ಏನು ಹೇಳಕ್ ಹೋಗ್ಬಿಡಿ. ಆಯ್ತಾ? ಓಕೆ, ಸರಿ. ಥ್ಯಾಂಕ್ ಯು. ಬಾಯ್.